Hi guys, welcome back to my channel. If you're new here, hi, I'm Swati. ಸಮ್ಮರಲ್ಲಿ ಹಾಲಿಡೇಸ್ನ ಬಿಟ್ಟು ನನಗೆ ತುಂಬ ಎಕ್ಸೈಟ್ ಆಗೋದೆ ಮ್ಯಾಂಗೋ ಸೀಸನ್ ಬರುತ್ತೆ ಅಂತ. ಈ ಮ್ಯಾಂಗೋ ಸೀಸನ್ಗೆ ನಾನು ಫೇಮಸ್ ಮ್ಯಾಂಗೋ ಮೇಳನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಸೊ ಲೆಟ್ಸ್ ಎಕ್ಸ್ಪ್ಲೋರ್ ಇಟ್ ಟುಗೆದರ್. ನಾನು ಹೋಗ್ತಾ ಇರೋ ಮ್ಯಾಂಗೋ ಮೇಳ ಬಂದ್ಬಿಟ್ಟು ನ್ಯಾಷನಲ್ ಕಾಲೇಜ್ ಗ್ರೌಂಡಲ್ಲಿ ನಡೀತಾ ಇದೆ. ನೀವೇನಾದರೂ ಮೆಟ್ರೋಲ್ ಹೋದರೆ ಈ ಸ್ಟಾಪ್ ಹೆಸರು ಕೂಡ ನ್ಯಾಷನಲ್ ಕಾಲೇಜ್ ಅಂತಲೇ ಇರುತ್ತೆ. ಈ ಮೇಳ ನೆಕ್ಸ್ಟ್ 4th ತನಕ ನಡೀತಾ ಇರುತ್ತೆ. ನೀವೇನಾದರೂ ಈ ವಿಡಿಯೋನ 4th ಮೇಗಿಂತ ಮುಂಚೆ ನೋಡ್ತಾ ಇದ್ದೀರಾ ಅಂದರೆ ದಿಸ್ ಇಸ್ ದ ಸೈನ್ ಟು ವಿಸಿಟ್. ಮೆಟ್ರೋ ಸ್ಟೇಷನಿಂದ ತುಂಬ ದೂರ ಏನೂ ಇಲ್ಲ. ಜಸ್ಟ್ ಮೆಟ್ರೋ ಸ್ಟೇಷನ್ ಎಕ್ಸಿಟಿಂದ ಈಚೆ ಬಂದಿದ ತಕ್ಷಣ ನಿಮ್ಮ ಲೆಫ್ಟ್ಗೆ ಹಾಗೆ ಒಂದು 50 ಮೀಟರ್ಸ್ ವಾಕ್ ಮಾಡಿದ್ರೆ ಯು ವಿಲ್ ಸಿ ದ ಎಂಟ್ರೆನ್ಸ್ ಫಾರ್ ಮ್ಯಾಂಗೋ ಮೇಳ. ಸ್ಟಾರ್ಟಿಂಗಲ್ಲೇ ವೆರೈಟೀಸ್ ಆಫ್ ಮ್ಯಾಂಗೋಸ್ನ ಡಿಸ್ಪ್ಲೇಗೆ ಇಟ್ಟಿದ್ದಾರೆ. ಅದು ಡಿಫ್ರೆಂಟ್ ಪ್ಲೇಸ್ ಮತ್ತು ಡಿಫ್ರೆಂಟ್ ಫಾರ್ಮಿಂದ ಗ್ರೋ ಮಾಡಿರೋ ಮ್ಯಾಂಗೋಸು ಎಲ್ಲದೂ ಒಂದೇ ಕಡೆ ನೋಡೋಕ್ಕೆ ಸಿಗುತ್ತೆ. ನಿಮಗೆ ಎಲ್ಲ ವೆರೈಟಿನೂ ಒಂದೇ ಕಡೆ ನೋಡೋಕ್ಕೆ ಸಿಗೋದ್ರಿಂದ ಕಂಪೇರ್ ಮಾಡಿ ಬೈ ಮಾಡೋಕ್ಕೆ ಈಸಿ ಆಗುತ್ತೆ. ನೀವೇನಾದರೂ 1 kg 2 kg ಮ್ಯಾಂಗೋಸ್ನ ಬೈ ಮಾಡೋ ಪ್ಲಾನಿಂಗಲ್ಲಿದ್ದರೆ ನೋ ಚಾನ್ಸ್. ಅಲ್ಲಿ ಒಂದು ಹೋಲ್ ಕ್ರೇಟ್ನೇ ಪರ್ಚೇಸ್ ಮಾಡಬೇಕಿತ್ತು. ಬಿಕಾಸ್ ಅವರು ಕ್ರೇಟ್ಗಳನ್ನೇ ಮಾರ್ತಾ ಇದ್ದಿದ್ದು, ಸಿಂಗಲಾಗಿ ಯಾರಿಗೂ ಏನು ಕೊಡ್ತಾ ಇರಲಿಲ್ಲ. ಪ್ರೈಸಸ್ ಕೂಡ ತುಂಬ ರೀಸನಬಲ್ ಆಗಿತ್ತು. ರೇಟ್ ಬೈ ಮಾಡಬೇಕಾ ಅಂತ ಶಾಕ್ ಆಗಬೇಡಿ. ಈಚೆ ನಾವು 1 kgಗೆ ಏನು ರೇಟ್ ಕೊಡ್ತಿರೋ ಅದೇ ಇಲ್ಲಿ ಕ್ರೇಟೇ ಬರ್ತಾ ಇತ್ತು. ಸೊ ನಾನು ನಿಮ್ಗೆ ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ, ಮೊದಲು ನೀವು ಹೋಗಿದ ತಕ್ಷಣ ಮ್ಯಾಂಗೋಸ್ನ ಬೈ ಮಾಡಬೇಡಿ. ಫಸ್ಟ್ ಮಾರ್ಕೆಟ್ನ ಫುಲ್ ತರೋಗಿ ಎಕ್ಸ್ಪ್ಲೋರ್ ಮಾಡಿ, ಪ್ರೈಸಿಂಗ್ ಮತ್ತು ಫ್ರೆಶ್ ಆಗಿದೆಯಾ ಅಂತೆಲ್ಲ ಕಂಪೇರ್ ಮಾಡಿ ಆಮೇಲೆ ಬೈ ಮಾಡಿ. ನೀವು ಲಕ್ಕಿ ಆಗಿದ್ದರೆ ಸ್ವಲ್ಪ ಕಡೆ ಟೇಸ್ಟಿಂಗ್ಗೆ ಅಂತ ಕೂಡ ಮ್ಯಾಂಗೋಸ್ನ ಕೊಡ್ತಾಯಿದ್ರು. ಇನ್ನೊಂದು ಏನು ಪ್ಲಸ್ ಪಾಯಿಂಟ್ ಆಗುತ್ತೆ ಅಂದರೆ, ನೀವೇನಾದರೂ ಫಸ್ಟೇ ಬೈ ಮಾಡಿಬಿಟ್ರೆ ಫುಲ್ ನೀವು ಮನೆಗೆ ಹೋಗೋ ತನಕ ಲಗೇಜ್ನ ಕ್ಯಾರಿ ಮಾಡಿಕೊಂಡೇ ಹೋಗಬೇಕು. ಅದಕ್ಕೆ ಬೆಸ್ಟ್ ನೀವು ಲಾಸ್ಟಲ್ಲಿ ಪರ್ಚೇಸ್ ಮಾಡಿ. ಅಲ್ಲಿ ಮ್ಯಾಂಗೋಸ್ ಅಷ್ಟೇ ಅಲ್ಲದೆ ಹಲಸಿನ ಹಣ್ಣು ಕೂಡ ಅವೈಲೇಬಲ್ ಆಗಿತ್ತು. ಮ್ಯಾಂಗೋ ಡಿಸ್ಪ್ಲೇ ಮಾಡಿರೋ ಹಟ್ಟಿಂದ ಮುಂದೆ ಬಂದಿದ ತಕ್ಷಣವೇ ಫ್ಲೀ ಮಾರ್ಕೆಟ್ ಹಾಕಿದ್ರು. ಈ ಮಾರ್ಕೆಟಲ್ಲಿ ಏನೇನು ಸಿಗುತ್ತೆ ಅಂದರೆ, ಕಿಡ್ಸ್ ವೇರಿಂದ ಹಿಡಿದು ನಿಮಗೆ ಡೈಲಿ ಯೂಸ್ಗೆ ಬೇಕಾಗಿರೋ ಕುರ್ತಾಸ್, ಸ್ಲಿಪ್ಪರ್ಸ್, ಸಾರಿ, ಆಕ್ಸೆಸರೀಸ್, ಟಾಯ್ಸ್, ಬೆಡ್ಶೀಟ್ಸ್, ಪಿಕಲ್ಸ್, ಚಿಪ್ಸ್ ಅಂತ ಎಲ್ಲನೂ ಅವೈಲೇಬಲ್ ಆಗಿತ್ತು. ನೀವಿಲ್ಲಿ ಬಂದರೆ ನಿಮಗೆ ಫೇವ್ರೇಟ್ ಆಗಿರೋ ಮ್ಯಾಂಗೋ ಐಟಮ್ಸ್ನ ತಿನ್ಕೊಂಡು ಶಾಪಿಂಗ್ ಕೂಡ ಮಾಡ್ಕೊಂಡು ಹೋಗ್ಬೋದು. ಸೊ ಇಲ್ಲಿಂದ ಫುಡ್ ಸ್ಟಾಲ್ ಸ್ಟಾರ್ಟ್ ಆಯಿತು. ಫಸ್ಟ್ ನಾವು ಹೋಗಿದ್ದು ಮ್ಯಾಂಗೋ ಬರ್ಫಿ ಸ್ಟಾಲ್. ಸ್ಟಾರ್ಟಿಂಗ್ ಟ್ರಬಲ್ ಇಲ್ಲದೆ ನಮ್ಮ ವಿಡಿಯೋಸ್ ಯಾವತ್ತೂ ಸ್ಟಾರ್ಟ್ ಆಗಲ್ಲ. ಬರ್ಫಿ ಆಲ್ರೆಡಿ ಖಾಲಿ ಆಗೋಗಿತ್ತು. ಅವ್ರು ಇನ್ನೂ ಅದನ್ನು ಪ್ರಿಪೇರ್ ಮಾಡ್ತಾಯಿದ್ರು. ಬರ್ಫಿನ ಲಾಸ್ಟಲ್ಲಿ ತಿನ್ನೋಣ ಅಂದ್ಕೊಂಡು ನೆಕ್ಸ್ಟ್ ಸ್ಟಾಲ್ಗೆ ಮೂವ್ ಆದ್ವಿ. ಮ್ಯಾಂಗೋ ಮೇಳದಲ್ಲಿ ಅಟ್ರಾಕ್ಟಿವ್ ಐಟಮ್ಸ್ ಅಂದರೆ ನಾಚೋಸ್ ಮತ್ತು ಬರ್ಲಿನ್. ನಾನು ಅದನ್ನು ಟ್ರೈ ಮಾಡಬೇಕು ಅಂತಲೇ ತಲೆಯಲ್ಲಿ ಇಟ್ಕೊಂಡು ಹೋಗಿದ್ದೆ. ಬಟ್ ಅದು ನನ್ನ ಬ್ಯಾಡ್ ಲಕ್ಕೋ ಅಥವಾ ನಾನು ಹೋಗಿದ್ದ ಟೈಮೋ ಗೊತ್ತಿಲ್ಲ, ಸೋಲ್ಡ್ ಔಟ್ ಆಗೋಗಿತ್ತು. ನೆಕ್ಸ್ಟ್ ಸ್ಟಾಲ್ಗೆ ಹೋಗೋಕ್ಕೆ ಮುಂಚೆ ನಂದು ಹಾನೆಸ್ಟ್ ರಿವ್ಯೂನ ಎಂಡ್ ಆಫ್ ದ ವಿಡಿಯೋದಲ್ಲಿ ಹೇಳ್ತೀನಿ. ಬಿಕಾಸ್ ನಾನು ಈಗಲೇ ಹೇಳಿಬಿಟ್ರೆ ನಿಮ್ಮ ವಾಚಿಂಗ್ ಎಕ್ಸ್ಪೀರಿಯನ್ಸ್ ಹಾಳಾಗೋಗುತ್ತೆ. ನಂಗೆ ಈ ಮೇಳದಲ್ಲಿ ಏನೇನು ಇಷ್ಟ ಆಗಿಲ್ಲ ಅಂತ ಕೂಡ ಹೇಳ್ತೀನಿ. ಸೊ ವಾಚ್ ದ ವಿಡಿಯೋ ಟಿಲ್ ದ ಎಂಡ್. ಮೈ ನೆಕ್ಸ್ಟ್ ಸ್ಟಾಲ್ ಇಸ್ ದಿಸ್ ಪಾನಿಪುರಿ ಸ್ಟಾಲ್. ನೆಕ್ಸ್ಟ್ ಸ್ಟಾಲ್ ಅಂತ ಹೇಳೋದಕ್ಕಿಂತ ಇದೇ ಫಸ್ಟ್ ಸ್ಟಾಲ್ ನಾನು ಮ್ಯಾಂಗೋ ಮೇಳದಲ್ಲಿ ಟೇಸ್ಟ್ ಮಾಡಿದ್ದು. ಈ ಸ್ಟಾಲಲ್ಲಿ ಬೋತ್ ಪಾನಿಪುರಿ ಮಸಾಲ ಪುರಿ ಇತ್ತು. ಐ ಪರ್ಚೇಸ್ಡ್ ಪಾನಿಪುರಿ. ಇದರಲ್ಲಿ ಏನಪ್ಪ ಮ್ಯಾಂಗೋ ಐಟಮ್ ಅಂದರೆ, ಅವರು ಪಾನಿನ ಮ್ಯಾಂಗೋ ಫ್ಲೇವರಲ್ಲಿ ಮಾಡಿದರು. ಇಟ್ ವಾಸ್ ಸ್ವೀಟ್. ನಂಗೆ ಈ ಸ್ವೀಟು ಮತ್ತು ಖಾರ ಕಾಂಬಿನೇಷನ್ ಅಷ್ಟು ಇಷ್ಟ ಆಗಲ್ಲ. ಸೊ ಇಟ್ ವಾಸ್ ನಾಟ್ ಮೈ ಫೇವ್ರೇಟ್. ಆದರೆ ಅವರು ನಾರ್ಮಲ್ ಪಾನಿ ಕೂಡ ಕೊಟ್ಟಿದ್ರು. ದಟ್ ವಾಸ್ ರಿಯಲಿ ಗ್ರೇಟ್. ನೀವೇನಾದರೂ ವಿಸಿಟ್ ಮಾಡಿದ್ರೆ ಪಾನಿಪುರಿ ಇಸ್ ಮಸ್ಟ್ ಟ್ರೈ. ಇದಕ್ಕೆ ನಾನು ಪೇ ಮಾಡಿದ್ದು 60 rupees. ಇನ್ನೊಂದೇನೆಂದರೆ, ಎಲ್ಲ ಸ್ಟಾಲೂ ಪಕ್ಕದಲ್ಲೇ ಇರುತ್ತೆ. ಎಲ್ಲ ಸ್ಟಾಲ್ಗೂ ಅದರದ್ದೇ ಆದ ಕ್ಯೂ ಸಿಸ್ಟಮ್ ಇತ್ತು. ಓವರ್ ಆಲ್ ಏನು ಹೇಳಬೇಕು ಅಂದರೆ ಇಟ್ ವಾಸ್ ವೆಲ್ ಅರೇಂಜ್ಡ್. ನಾನು ನೆಕ್ಸ್ಟ್ ಹೋಗಿದ್ದು ಈ ಹೋಳಿಗೆ ಸ್ಟಾಲ್ಗೆ. ಇಲ್ಲಿ ನಿಮಗೆ 2 ವೆರೈಟಿ ಒಬ್ಬಟ್ಟು ಸಿಗುತ್ತೆ. ಒಂದು ಮ್ಯಾಂಗೋ ಫ್ಲೇವರ್ಡು, ಇನ್ನೊಂದು ಜಾಕ್ ಫ್ರೂಟ್. ಐ ಲೈಕ್ಡ್ ಮ್ಯಾಂಗೋ ಫ್ಲೇವರ್ಡ್. ಐ ಪೇಡ್ 40 per piece. ನೆಕ್ಸ್ಟ್ ನಾನು ಟ್ರೈ ಮಾಡಿದ್ದು ಮ್ಯಾಂಗೋ ಸ್ಯಾಂಡ್ವಿಚ್. ಮ್ಯಾಂಗೋ ಮೇಳಕ್ಕೆ ಹೋಗೋಕ್ಕೆ ಮುಂಚೆ ನನ್ನ ತಲೆಯಲ್ಲಿ ಏನಿತ್ತು ಅಂದರೆ, ಮ್ಯಾಂಗೋ ಅಲ್ವಾ ಎಲ್ಲ ಫುಲ್ ಸ್ವೀಟಾಗಿರುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಈ ಸ್ಯಾಂಡ್ವಿಚ್ಚಲ್ಲಿ ರಾ ಮ್ಯಾಂಗೋನ ಯೂಸ್ ಮಾಡಿದ್ರು. ದಟ್ ವಾಸ್ ರಿಯಲಿ ಗ್ರೇಟ್. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು. ಐ ಪೇಡ್ 50 rupees. ಮ್ಯಾಂಗೋ ಮೇಳದಲ್ಲಿ ಪೊಟ್ಯಾಟೊ ಟ್ವಿಸ್ಟರ್ ಏನು ಮಾಡ್ತಾ ಇದೆ ಅಂತ ನೀವೇನಾದರೂ ಥಿಂಕ್ ಮಾಡ್ತಾ ಇದ್ರೆ, ಯು ಗೈಸ್ ಆರ್ ರಾಂಗ್. ಯಾಕಂದರೆ ಇದು ಮ್ಯಾಂಗೋ ಟ್ವಿಸ್ಟರ್. ಇದಕ್ಕಂತಾನೆ ತುಂಬಾ ಕ್ಯೂ ಇತ್ತು. ಸ್ವಲ್ಪ ಜನ ಆಫ್ ಕೂಡ ಬಿಟ್ಬಿಟ್ಟಿದ್ರು. ಸೊ ಐ ಡಿ ನಾಟ್ ಟ್ರೈ ದಿಸ್. ನೆಕ್ಸ್ಟ್ ಹೋಗಿದ್ದು ಬಜ್ಜಿ ಕೌಂಟರ್. ಇಲ್ಲಂತೂ ನೀವು ನೋಡ್ತಾ ಇರೋ ಹಾಗೆ ಒಂದು ದೊಡ್ಡ ರಾ ಮ್ಯಾಂಗೋ ಸ್ಲೈಸ್ನ ಬಜ್ಜಿ ಮಾಡಿದ್ರು. ಅದಕ್ಕೆ ಆನಿಯನ್ನು, ಕ್ಯಾರೆಟ್ ಎಲ್ಲ ಚೆನ್ನಾಗಿ ತುರಿದ್ಬಿಟ್ಟು ಖಾರ ಹಾಕಿ ಕೊಟ್ಟರು. ಇಟ್ ವಾಸ್ ನೈಸ್. ಇದಕ್ಕೆ ನಾನು ಪೇ ಮಾಡಿದ್ದು 30 rupees. ಇದೆಲ್ಲ ತಿಂದಮೇಲೆ ಏನಾದರೂ ಸ್ವಲ್ಪ ಜ್ಯೂಸ್ ಕುಡಿಬೇಕು ಅಂತ ನೋಡಬೇಕಾದ್ರೆ ಐ ಫೌಂಡ್ ದಿಸ್ ಲಸ್ಸಿ ಶಾಪ್. ಟೇಸ್ಟ್ ಅಂತೂ ಓಕೆ ಆಗಿತ್ತು.
ಅದೇ ಆಗಲೇ ಹೇಳಿದಾಗ ಈ ಹುಳಿ ಸ್ವೀಟ್ ಎಲ್ಲ ಮಿಕ್ಸ್ ಆದರೆ ನಂಗೆ ಅಷ್ಟು ಇಷ್ಟ ಆಗಲ್ಲ, ಮೇ ಬಿ ಬಿಕಾಸ್ ಆಫ್ ದ್ಯಾಟ್. ಇಲ್ಲಿ ನಾನು ಸ್ಪೆಂಡ್ ಮಾಡಿದ್ದು 70 ರುಪೀಸ್. ಇಲ್ಲಂತೂ ತುಂಬ ಅಂದರೆ ತುಂಬಾ ಕೌಂಟರ್ಸ್ ಇತ್ತು. ಐಸ್ ಕ್ರೀಮ್, ನಾಚೋಸ್, ಪಾನಿಪುರಿ, ಬೇಕ್ರಿ, ಸ್ವೀಟ್ಸ್, ಜಿಲೇಬಿ, ಚಾಟ್ಸ್, ಜ್ಯೂಸ್, ಬಿರಿಯಾನಿ, ಕಬಾಬ್, ಪೂರಿ, ಚಿತ್ರಾನ್ನ, ಮ್ಯಾಂಗೋ ಕುನಾಫಾ, ಮ್ಯಾಂಗೋ ಅನ್ನ ರಸಮ್ ಅಂತ ತುಂಬಾ ಸ್ಟಾಲ್ಸ್ ಇತ್ತು. ಸ್ವಲ್ಪ ಸ್ಟಾಲ್ಗಳು ರಿಪೀಟ್ ಕೂಡ ಆಗಿದ್ವು. ನೆಕ್ಸ್ಟ್ ನಾನು ಟ್ರೈ ಮಾಡಿದ್ದು ಮ್ಯಾಂಗೋ ದೋಸೆ. ಇಲ್ಲಿ ಮ್ಯಾಂಗೋ ಮಸಾಲ ದೋಸೆ ಜೊತೆ ಮ್ಯಾಂಗೋ ಸಾಗು ಕೂಡ ಕೊಡ್ತಾಯಿದ್ರು. ಆನೆಸ್ಟಾಗಿ ಹೇಳಬೇಕು ಅಂದರೆ ನಂಗೊಂಚೂರು ಇಷ್ಟ ಆಗಲಿಲ್ಲ. ಯಾಕಂದರೆ ದೋಸೆ ಒಳಗಡೆ ಕೂಡ ಅವ್ರು ಹುಳಿ ಸ್ಟಫಿಂಗ್ ಹಾಕಿದ್ರು, ಸಾಗು ಕೂಡ ತುಂಬಾ ಹುಳಿ ಇತ್ತು. ಸೊ ಹುಳಿನೇ ಓವರ್ಡೋಸ್ ಆಗೋಗಿತ್ತು. ಈ ದೋಸೆಗೆ ಐ ಪೇಡ್ 80 ರುಪೀಸ್. ನೆಕ್ಸ್ಟ್ ಈಸ್ ಮೈ ಫೇವ್ರೇಟ್ ಮ್ಯಾಂಗೋ ಸಾಫ್ಟಿ. ಸೂಪರ್ ಆಗಿತ್ತು, ಐ ಲವ್ಡ್ ಇಟ್. ಇದಕ್ಕೆ ನಾನು ಪೇ ಮಾಡಿದ್ದು ಜಸ್ಟ್ 40 ರುಪೀಸ್. ನಾನು ಟ್ರೈ ಮಾಡಿದ್ದು ಈ ಆಲ್ಫೆನ್ಸೋ ಮ್ಯಾಂಗೋ ಸಾಫ್ಟಿ. ಒಂದು ಮಿನಿ ಬೇಕ್ರಿನೇ ಓಪನ್ ಮಾಡಿಬಿಟ್ಟಿದ್ರು. ಆಗಲೇ ಸ್ಟಾರ್ಟಿಂಗಲ್ಲಿ ಹೇಳ್ದಾಗೆ ಬೆರ್ಲಿನ್ ಅಂತ, ಅದು ಕೂಡ ಸೋಲ್ಡ್ ಔಟ್ ಆಗೋಗಿತ್ತು. ಹೋಗ್ಲಿ ಕ್ರೀಮ್ ಬನ್ ಆದರೂ ತಿನ್ನೋಣ ಅಂದರೆ ಅದು ಸೋಲ್ಡ್ ಆಗೋಗಿತ್ತು. ಸೊ ಐ ಚೋಸ್ ಡೋನಟ್ ಮತ್ತು ಮ್ಯಾಂಗೋ ಮೂಸ್. ಡೋನಟ್ ಮತ್ತು ಮ್ಯಾಂಗೋ ಮೂಸಿಂದ ಐ ಪೇಡ್ 100 ರುಪೀಸ್, 50 ಪರ್ ಈಚ್. ಈ ಬೇಕ್ರಿಲಂತೂ ತುಂಬಾ ವೈಡ್ ವೆರೈಟೀಸ್ ಇಟ್ಟಿದ್ರು. ಈ ಜಿಲೇಬಿ ಕೌಂಟ್ರಲ್ಲಂತೂ ಜನ ಸಾಗರ, ತುಂಬಾ ದೊಡ್ಡ ಕ್ಯೂ ಇತ್ತು. ಇಲ್ಲಿ ಬರೀ ಜಿಲೇಬಿ ಅಷ್ಟೇ ಅಲ್ಲ, ಡಿಫ್ರೆಂಟ್ ವೆರೈಟೀಸ್ ಆಫ್ ಸ್ವೀಟ್ಸ್, ಪಕೋಡ, ಜಾಮೂನ್ ಕೂಡ ಅವೈಲೇಬಲ್ ಆಗಿತ್ತು. ಅಲ್ಲಿ ಜಸ್ಟ್ ಫ್ಲೀ ಮಾರ್ಕೆಟ್, ಫುಡ್ ಸ್ಟಾಲ್ ಅಷ್ಟೇ ಅಲ್ಲದೆ ಆ್ಯಕ್ಟಿವಿಟೀಸ್ ಕೂಡ ನಡೀತಾ ಇತ್ತು. ಲೈಕ್ ಫೇಸ್ ಪೇಂಟಿಂಗ್, ಪೋರ್ಟ್ರೇಟ್ಸ್, ನೇಲ್ ಆರ್ಟ್, ಫೇಸ್ ಟ್ಯಾಟೂ, ಗನ್ ಶೂಟಿಂಗ್ ಅಂತೆಲ್ಲ. ನಾನು ಫಸ್ಟ್ ಟ್ರೈ ಮಾಡಿದ್ದು ಗನ್ ಶೂಟಿಂಗ್. ಇದು ಒಂದೇ ಒಂದು ರೂಲ್ ಏನು ಅಂದರೆ 5 ಚಾನ್ಸ್ ಇರುತ್ತೆ. ಎಲ್ಲ ಚಾನ್ಸಲ್ಲೂ ನಾವು ಏನಾದರೂ ಬಲೂನ್ನ ಬ್ಲಾಸ್ಟ್ ಮಾಡಿದ್ರೆ ದೇ ವಿಲ್ ಪೇ ಅಸ್ 500 ರುಪೀಸ್. ಇದನ್ನು ಪ್ಲೇ ಮಾಡೋಕ್ಕೆ ಐ ಪೇಡ್ 100 ರುಪೀಸ್. ನೆಕ್ಸ್ಟ್ ನಾನು ಟ್ರೈ ಮಾಡಿದ್ದು ಇನ್ಸ್ಟಾಲಿ ಫೇಮಸ್ ಆಗಿರೋ ಕ್ಯಾರಿಕೇಚರ್. ಏನೂ ಇಲ್ಲ, ದೇ ವಿಲ್ ಜಸ್ಟ್ ಡ್ರಾ ಕಾರ್ಟೂನ್ ವರ್ಷನ್ ಆಫ್ ಯು. ಐ ನೋ ಇಟ್ಸ್ ಸಪೋಸ್ ಟು ಬಿ ಫನಿ. ನಾನು ಸ್ವಲ್ಪ ಜಾಸ್ತಿನೇ ಫನಿ ಆಗೋಗಿತ್ತು. ಇದನ್ನು ನೋಡಿ ನೋಡಿ ಐ ವಾಸ್ ಲಾಫಿಂಗ್ ದ ಹೋಲ್ ಟೈಮ್. ಇವಾಗ ನಾನು ಹಾನೆಸ್ಟ್ ರಿವ್ಯೂ ಕೊಡೋ ಟೈಮ್. ನೀವು ಯಾವತ್ತೂ ಮ್ಯಾಂಗೋ ಮೇಳನ ಟ್ರೈ ಮಾಡಿಲ್ಲ ಅಂದರೆ ಪ್ಲೀಸ್ ಕಮೆಂಟ್ ವಿಸಿಟ್. ಒನ್ ಟೈಮ್ಗೆ ಇಟ್ ಈಸ್ ರಿಯಲಿ ವರ್ತ್ ಇಟ್. ಐ ಫೀಲ್ ಇಟ್ ಈಸ್ ಓವರ್ ಹೈಪ್ಡ್. ಎಲ್ಲ ಐಟಮ್ಸು ಚೆನ್ನಾಗಿದೆ ಅಂತ ಹೇಳೋಕ್ಕಾಗಲ್ಲ. ಐ ಲೈಕ್ 50% ಆಫ್ ದ ಐಟಮ್ ಐ ಟ್ರೈಡ್. ಇನ್ನೊಂದು 50% ಓಕೆ ಆಗಿತ್ತು. ಸೊ ನೀವೇ ಬಂದು ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಇಟ್ ವಿಲ್ ಬಿ ಗುಡ್. ನೆಕ್ಸ್ಟ್ ನಂಗೆ ಏನೇನು ಇಷ್ಟ ಆಗಿಲ್ಲ ಅಂತ ಹೇಳ್ತೀನಿ. ತುಂಬಾ ಕ್ರೌಡ್ ಇತ್ತು, ಎಲ್ಲಿ ನೋಡಿದ್ರು ಜನ. ಮತ್ತು ಅವರು ಕೊಡ್ತಾ ಇದ್ದಿದ್ದು ಕ್ವಾಂಟಿಟಿಗೆ ಪ್ರೈಸ್ ಸ್ವಲ್ಪ ಜಾಸ್ತಿ ಅಂತಲೇ ಅನಿಸ್ತು. ಒನ್ ಮೋರ್ ಥಿಂಗ್, ಅಲ್ಲಿ ಸಿಟ್ಟಿಂಗ್ ಏರಿಯಾಸ್ ಏನೂ ಇರಲಿಲ್ಲ, ನಿಂತ್ಕೊಂಡೇ ತಿನ್ನಬೇಕು. ಐ ಥಿಂಕ್ ನೆಕ್ಸ್ಟ್ ಸಮ್ಮರ್ಗೆ ಆಗೋಷ್ಟು ಮ್ಯಾಂಗೋಸ್ನ ನಾನು ತಿನ್ಬಿಟ್ಟಿದ್ದೀನಿ ಅಂತ ಅನಿಸ್ತಾ ಇದೆ. ಸೊ ದಿಸ್ ಇಸ್ ಇಟ್ ಫಾರ್ ದ ವಿಡಿಯೋ ಗೈಸ್. ಅಂಟಿಲ್ ನೆಕ್ಸ್ಟ್ ಟೈಮ್, ಬಾಯ್ ಬಾಯ್.